ಗದಗದ ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಿಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶೋಧ ಕಾರ್ಯ ಮುಂದುವರೆದಿದೆ. ಇವತ್ತು ಕೂಡ ಶೋಧ ನಡೆಸುವಂತಹ ಹೊತ್ತಿನಲ್ಲಿ ಕೆಲವೊಂದಷ್ಟು ಶಾಸನಗಳು, ಶಿವಲಿಂಗ ಮತ್ತೆ ಹಾವು ಕೂಡ ಪ್ರತ್ಯಕ್ಷವಾಗಿದೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ 3ನೇ ದಿನದ ಉತ್ಖನನ ಕಾರ್ಯವನ್ನ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಉತ್ಖನನ ಸ್ಥಳದಲ್ಲಿ ಶಿವಲಿಂಗ ಒಂದು ಪತ್ತೆಯಾಗಿದೆ. ನಿನ್ನೆಯಷ್ಟೇ ಅದರ ಭಾಗಶಃ ಆಗಿದಂತಹ ಸಂದರ್ಭದಲ್ಲಿ ಕಾಣಸಿಕ್ಕಿತ್ತು. ಇವತ್ತು ಪೂರ್ತಿಯಾಗಿ ಶಿವಲಿಂಗ ಪತ್ತೆಯಾಗಿದೆ. ಕೋಟೆ ಗೋಡೆಯಲ್ಲಿ ಈ ಶಿವಲಿಂಗ ಸಿಕ್ಕಿರುವಂಥದ್ದು. ಪುರಾತತ್ವ ಇಲಾಖೆ ಅಧಿಕಾರಿಗಳು ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಎಷ್ಟು ಹಳೆಯದ್ದಿದು ಅನ್ನೋದರ ಬಗ್ಗೆಯೂ ಕೂಡ ನಡೆಸ್ತಾ ಇದ್ದು ಮತ್ತು ಅಲ್ಲಿ ದೇವಾಲಯ ಐತಾ ಅದೆಲ್ಲದರ ಬಗ್ಗೆ ಪರಿಶೀಲನೆಯ ಹಂತದಲ್ಲಿ ಗೊತ್ತಾಗುತ್ತೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಪಾಯ ಅಗಿಯುವ ಹೊತ್ತಲ್ಲಿ ಒಂದು ಕುಡಿಕೆಯಲ್ಲಿ ಸಿಕ್ಕಂತಹ 470 ಗ್ರಾಂ ಚಿನ್ನಾಭರಣ ನಿಧಿಯಿಂದ ಸರ್ಕಾರಕ್ಕೆ ಸಂಭ್ರಮ ಸಿಕ್ಕಿದೆ ಅಂತ ರಿತ್ತಿ ಕುಟುಂಬ ಹೇಳ್ಕೊಳ್ತಾ ಇದೆ. ಸರ್ಕಾರಕ್ಕೇನೋ ಒಂದು ನಿಧಿ ಸಿಕ್ತು, ಆದರೆ ನಮಗೇನು ಸಿಕ್ತು ಅನ್ನೋದು ಅವರ ಸಂಕಷ್ಟಕ್ಕೆ ಕಾರಣವಾಗಿರೋದು. ನಿಧಿ ಸಿಕ್ಕ ವಾರವಾದರೂ ಕೂಡ ರಿತ್ತಿ ಕುಟುಂಬಕ್ಕೆ ಇದುವರೆಗೂ ಪರಿಹಾರ ಆಗಿಲ್ಲ. ನಿಧಿಯ 5ನೇ ಒಂದು ಭಾಗ ಯಾವಾಗ ಸಿಗಬಹುದು ಅನ್ನೋದು ಅವರ ಪ್ರಶ್ನೆ. ಇದ್ದ ಜಾಗದಲ್ಲಿ ಮನೆ ಕಟ್ಟಲು ಕೂಡ ಅವಕಾಶವನ್ನು ಮಾಡ್ತಾ ಇಲ್ಲ. ಪರಿಶೀಲನೆಯನ್ನು ಮುಂದುವರಿಸಬೇಕು ಅಂತ ಲಿಖಿತ ರೂಪದಲ್ಲಿ ಭರವಸೆ ಕೊಡಿ ಅಂತ ಅವರ ಆಗ್ರಹ. ಯಾಕಂದರೆ ನಂಬಕ್ಕಾಗಲ್ಲ ಸರ್ಕಾರದವ್ರನ್ನ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಇವತ್ತು ಹೇಳ್ತಾರೆ, ನಾಳೆ ಹೇಳಿದೀವಾ ಅನ್ನೋದನ್ನೇ ಮರ್ತು ಬಿಡ್ತಾರೆ ಅಂತ. ಹಾಗಾಗಿ ಲಿಖಿತ ರೂಪದಲ್ಲಿ ಕೊಡಿ ಅಂತ ಕೇಳ್ತಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಕಸ್ತೂರವ್ವ ಅಲಿಯಾಸ್ ಗಂಗವ್ವ ರಿತ್ತಿ ಅನ್ನುವಂಥವರ ಒಂದು ಮನೆಯ ಅಡಿಪಾಯ ತೆಗೆಯುವಂಥ ಸಂದರ್ಭದಲ್ಲಿ ನಿಧಿ ಪತ್ತೆಯಾಗಿತ್ತು. ಕಳೆದ 8 ದಿನಗಳ ಹಿಂದೆ ಅಷ್ಟೇ ಆ ಒಂದು ನಿಧಿ ಸಿಕ್ಕಿತ್ತು. ಆ ನಿಧಿಯನ್ನು ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು ಆ ಕುಟುಂಬಸ್ಥರು. ಈಗ ಆ ಪ್ರಾಮಾಣಿಕತೆ ಆ ಕುಟುಂಬಕ್ಕೆ ಮುಳುವಾಯ್ತಾ ಅನ್ನುವಂಥ ಮಾತುಗಳು ಸಹ ಕೇಳಿಬರ್ತಾ ಇದೆ. ನಮ್ಮ ಹಿಂಭಾಗದಲ್ಲಿ ನೋಡ್ಬೋದು, ನಾವೀಗ ಅವರ ಮನೆ ಬಳಿ ಇದ್ವಿ. ದಿನಾಂಕ 10ರಂದು ಒಂದು ಮಧ್ಯಾಹ್ನದ ಸಂದರ್ಭದಲ್ಲಿ ಅವರಿಗೆ ಆ ಕುಟುಂಬಕ್ಕೆ ಒಂದು ನಿಧಿ ಸಿಕ್ಕಿತ್ತು. ಆ ಸಿಕ್ಕಂಥ ನಿಧಿಯನ್ನು ಆ ಕುಟುಂಬಸ್ಥರು ಎಲ್ಲರೂ ಸೇರಿ ಪ್ರಾಮಾಣಿಕತೆಯಿಂದ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡುವಂಥ ಕೆಲಸ ಮಾಡಿದರು. ಇವತ್ತು ಆ ನಿಧಿ ಸಿಕ್ಕು 8 ದಿನಗಳಾಯಿತು. ಆ 8 ದಿನಗಳು ಆದ ನಂತರ ಕೂಡ ಯಾರಾದರೂ ಅಧಿಕಾರಿಗಳು ಇಲ್ಲಿ ಅವರಿಗೆ ಬಂದಿದ್ರಾ, ಅವರ ಸಮಸ್ಯೆಯನ್ನು ಆಲಿಸಿದ್ರ, ಹೇಗೆ ಮನೆ ಕಾರ್ಯ ಎಲ್ಲ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ಕೇಳೋಣ. ಅಮ್ಮ, ಈಗ ನಿಮ್ಮ ಮನೆ ಕೆಲಸ ಕಾರ್ಯಗಳು ಹೇಗೆ ನಡೀತಾ ಇದೆ? ಈಗ ಯಾರಾದರೂ ಅಧಿಕಾರಿಗಳು ಬಂದಿದ್ರ ನಂತರ ಈಗ 8 ದಿನ ಆಯ್ತು. ಈಗ ಇಲ್ಲ ಇನ್ನು ಬಂದಾರ ಬಂದಾರಿ ನೋಡಿ ಅಣ ಮಾಡಿ ಅಣ ಏನೇನು ಸುಮ್ಮನೆ ಅಣ ಮಾಡಿ ಬರ ಅರ ಅರ ಮಾಡಿ ಅಣ ಅಣ ಅರೆ ನಾವು ಏನು ಸುಮ್ಮನೆ ಏನು ಮಾಡು ಅನ್ನೋ ತೇವನ್ ನಮ್ಗೆ. ಏನಾದರೂ ಮನೆ ಕೆಲಸ ಏನಾದರೂ ಸ್ಟಾರ್ಟ್ ಮಾಡಿದ್ರಮ್ಮ? ಏನಾದರೂ ಆ ಮನೆ ಕೆಲಸ ಚಲೋ ಮಾಡ್ರಿ ಅಥವಾ ಬಂದ್ ಮಾಡ್ರಿ ಈ ಥರ ಏನಾರ ಹೇಳಿದಾರ? ಏನು ಏನು ಬಂದ್ ಮಾಡೋಣ ಇಲ್ಲ ಚಲೋ ಮಾಡೋಣ ಏನು ಸುಮ್ಮನೆ ಸುಮ್ಮನೆ ಇವ್ ನೋಡು ಏನು ಚಲೋ ಮಾಡಿ ಭಯ ಅನ್ಸಿ ಸುಮ್ಮನೆ ಅವ ನೋಡ್ರಿ. ನಮ್ಮ ಏನಪ್ಪ ಯಾರ ನಮ್ಮ ಎಲ್ಲ ಮನೆ ನೋಡಿ ಕೊಡಾನು, ನಮ್ಮ ಹುಡುಗನ ಏನೋ ನೋಡಿ ಕೊಡಾನು, ನಮ್ಮನ್ನು ಎಲ್ಲ ಸ್ವಲ್ಪ ಕೊಡ ಅನ್ನ. ಏನು ಕೆಲಸ ಆರಾಮಾಗಿಲ್ಲ. ಇನ್ನು ಏನು ಒಂದು ಏನೇನು ಮೊನ್ನೆ ಅರೆ ಏನು ಮಾಡಿಸೋಣ ಅರೆ ಸೈ ಮಾಡಿಸೋಣ ಯಾರ ಅದನ್ನು ಮಾಡಿಸೋಣ ಯಾರ ಏನು ಮಾಡಿಸೋಣ ಏನು ನಿಧಿನ ಹೋಗಿ ಇದನ್ನು ನಮ್ಮ ಮನೇನು ಇಲ್ಲ ಅದ ಸುಮ್ಮನೆ ಕೊಡ್ತು ನೋಡಿ ಏನು ಮಾಡು ಅನ್ನೋದು ಯೋಚನೆ ನಮಗೆ ಅನ್ನ ಭಯ ಅದ ಈಗ ಭಯ ಎಂತಿದ್ದು ನಾವು ಹೊಡೆದ ಅದು ಈಗ ಹೊರತು ಏನು ಮಾಡು ಅನ್ನೋದು ಚಿಂತೆ ಮತ್ತಿಂದ ನಮಗೆ. ಅಮ್ಮ, ಈಗ 8 ದಿನಗಳಾಯಿತು. ಸರ್ಕಾರದವರು ಹೇಳಿದರು 3 ದಿನಗಳಲ್ಲಿ ನಿಮ್ಗೆ ಏನಾದರೂ ಶಾಶ್ವತ ಪರಿಹಾರ ಕೊಡ್ತೀವಿ, ನಿಮ್ಗೆ ಮನೆ ಕಟ್ಟಿಸೋದಾದ್ರೆ ಮನೆ ಕಟ್ಟಿಸ್ಕೊಡ್ತೀವಿ ಅಂತನ್ನುವಂಥದ್ದು. ಈಗ 8 ದಿನಗಳಾಯಿತು. ಏನು ಹೇಳ್ತೀರಮ್ಮ? ಸಚಿವರು ಬಂದು ಭೇಟಿ ಕೊಟ್ಟು ಹೋದ್ರು, ಅಧಿಕಾರಿಗಳು ಬಂದು ಹೋದರು, ಈಗ ಮನೆ ಕೆಲಸ ನಿಂತು ಹೋಗಿದೆ. ಏನು ಹೇಳ್ತೀರಮ್ಮ ಈ ಬಗ್ಗೆ? ಈಗ ಅದಂದರೆ ಈಗ ಒಂಚೂರು ಮತ್ತೇನೋ ಅವರು ಕೊಡ್ತೀವಿ ಅಂತ ಹೋಗ್ಯಾರ. ನಿನ್ನ ಮಾತ್ರ ಓದಾರ ಶ್ರೀಮಂತ ಓದಾರ ಕೊಡ್ತೀವಿ ಅಂತಲೇ ಹೇಳ್ಯಾರ. ಆದ್ರೆ ಮತ್ತೀಗ ನಾವು ನಮ್ಮ ಮನೇನ ಬೇಕ್ರಿ ಕಟ್ಟಿ ಕೊಡ್ರಿ ಅಲ್ಲಗೋಣ ಅಂತ ಹೇಳಿವಿ. ಹ್ಞೂ ನಮ್ಮ ಅಂತ ಹೇಳ್ಯಾರ ಅಂದಾರ. ಅದನ್ನು ನಾವು ಈಗ ಹೇಳೋದ್ರಿ ಮತ್ತೇನಿಲ್ಲ. ಈಗ ಆ ಹುಡುಗರಿಗೆ ಆ ಹುಡುಗ ಕೆಲಸಕ್ಕೆ ಆಕೆಗೆ ನಮಗೆ ಮನೆ ಬೇಕು ನಮ್ಗೆ ಹೊರಗೆ. ಹೊರಗೆ ಎಲ್ಲಾರ ಕೊಡ್ರಿ ಹಾಕಿಸ್ಕೊಡ್ರಿ ನಮ್ಗೆ. ಈಗ ಮತ್ತೀಗ 8 ದಿನ ಆತ್ರೆ ಇನ್ನು ನಮಗೇನು ಆಧಾರ ಕೊಟ್ಟಿಲ್ಲಲ್ಲ ಅಂತ ಇಷ್ಟ ಭಯ ನಮ್ಗೆ. ಮತ್ತೊಂದು ಇಲ್ಲ ಕೊಡ್ತೀವಿ ಅಂತ ಹೇಳ್ಯಾರ ಬಿಡ್ರಿ ಅವರು. ನಿನ್ನೆ ಬಂದಿದ್ದರು, ಮೊನ್ನೆ ಬಂದಿದ್ದರು, ಕೊಡ್ತೀವಿ ಅಂತಲೇ ಹೇಳ್ಯಾರ. ರಾಜಕಾರಣರು ಅದ್ರಾಗ ಅಡ್ಡಾಡ್ದಾರು ಬಂದಿದ್ದರು. ಏನಾಗಲ್ಲಮ್ಮ ಕೊಡ್ತೀವಿ ಅಂತ ಹೇಳಿ ಅಂದಾರ್ರಿ. ನಾವು
ಅದನ್ನ ಮತ್ತೆ ನಾಳೆ ಇದಕ್ಕೆ ಹೇಳ್ಯಾರಲ್ರಿ ಅವತ್ತೇನಾರು ತಿಳಿಸ್ತಾರಂತ ನಾವು ಹಂಗಾಗಿ ನಮ್ಮ ತಿಳಿ ಮಟ್ಟಿಗೆ ಅಲ್ಲಿಗೆ ನಿಂತೀವಿ ನೋಡ್ರಿ. ಅಂದಾರ್ರಿ ಕೊಡ್ತೀವಿ ನಿನ್ನ ಯಾಕಾರ ಓದಾರ ಅವ್ನು. ಈಗ ಓದಿಂದ ನಾವು ಯಾಕೆ ಇದಾಗಕ್ಕೆ ಆಯಿಲ್ ತಡಿ ಅಂತ ನಾವು ಈಗ ಅಲ್ಲಿಗೆ ನಿಂತೀವಿ. ಈಗ ಅವ್ರ ಸಹೋದರರು ಸುಖ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ. ಸರ್, ಈಗ 8 ದಿವಸ ಆಯಿತು, ಯಾವೆಲ್ಲ ಅಧಿಕಾರಿಗಳು ಬಂದಿದ್ರು, ಏನು ಹೇಳಿದ್ರು, ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಏನಿಲ್ಲ ಸರ್, ನಮಗೆ ಬರೋಣಿ ಮುಖಾಂತರ ಕೊಡ್ರಿ ಅಂತ ಇಷ್ಟ ಕೇಳೋರು ನಾವು, ಲೇಖಿ ಮುಖಾಂತರ. ಈಗ ಬರೀ ಹೇಳೋದು ಕೇಳೋದು ಬರೀ ಹಿಂಗೆ ಆಯ್ತು, ಬರ್ತಾರ ಹೇಳ್ತಾರ ಹೋಗ್ತಾರ. ಈಗ ನಾಳೆ ಇವತ್ತು ಅಧಿಕಾರಿ ಇದ್ದ ಅಧಿಕಾರಿ ನಾಳೆ ಇರಾಗಲ್ಲ. ಆ ಉದ್ದೇಶಕ್ಕೆ ನಾವು ಕೇಳೋದು.